ಹಾಯ್ ಸ್ನೇಹಿತರೆ, ನಮಸ್ಕಾರ. ಗುಣಶ್ರೀ ಮಂಜು ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಬೆಂಗಳೂರಿಂದ 100 ಕಿಲೋಮೀಟರ್ ಇರುವ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಾರ್ತಿಕ ಕಡೆಯ ದಿನ ಇರೋದ್ರಿಂದ 39ನೇ ವರ್ಷದ ಲಕ್ಷದೀಪೋತ್ಸವ ನಡೀತಾ ಇದೆ. ಆ ವಿಡಿಯೋನ ನಾವು ಬೈಕಲ್ಲಿ ಹೋಗ್ತಲೇ ಕೂಡ ಮಾಡ್ತಾಯಿದ್ದೀವಿ. ಅದನ್ನು ನೋಡಿದ್ರೆ ಸಾವಿರಾರು ಭಕ್ತರು ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ತುಂಬ ಜಾಮ್ ಆಗಿದೆ. ಲೈಟಿಂಗ್ಸ್ ನೋಡಿ ಎಷ್ಟು ರಾರಾಜಿಸ್ತಾ ಇದೆ ಅಂತಂದರೆ, ಅದನ್ನು ಲಕ್ಷದೀಪೋತ್ಸವ ಯಾವ ಥರ ನಡೀತಾ ಇದೆ ಅನ್ನೋದ ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿ ನಮ್ಮ ವೈಫ್ ಕೂಡ ದೀಪ ಹಚ್ಚೋಣ ಅಂತಂದರು. ಅಲ್ಲಿ ದೀಪ ತಗೊಂಡ್ವಿ. ತಗೊಂಡು ದೀಪ ಹಚ್ಚುತ್ತಾ ಇದ್ರು ಶ್ರೀಧರ, ನಮ್ಮ ವೈಫು. ಅಲ್ಲಿ ಲೈಟಿಂಗ್ಸ್ ನೋಡಿ ದೀಪ ಹಚ್ಚುತ್ತಾ ಇದ್ದೀವಿ. ಅಲ್ಲಿ ಯಾರು ಬೇಕಾದರೂ ಹೋಗಿ ಕೂಡ ದೀಪ ಹಚ್ಬೋದು. ಏನು ಇವರೇ ಹಚ್ಚಬೇಕು ಅಂತ ಏನು ರೂಲ್ಸ್ ಇಲ್ಲ. ಭಕ್ತಾದಿಗಳು ಸಾವಿರಾರು ಜನ ಬಂದು ಸೇರಿರ್ತಾರೆ. ಸಾವಿರಾರು ಜನನೂ ಕೂಡ ದೀಪ ಹಚ್ಚುತ್ತಾ ಇರ್ತಾರೆ. ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಕಷ್ಟ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೂಡ ಬೇಡ್ಕೊತ ಇರ್ತಾರೆ. ನೋಡಿ ಯಾವ ಥರ ಹಚ್ಚಿದ್ರೆ ಗಾಳಿ ಸಿಕ್ಕಾಬಿಟ್ಟೆ ಬೀಸ್ತಾ ಇದೆ. ದೀಪ ಹಚ್ಚಲೇ ಇದ್ದಾರೆ ನೋಡಿ. ದೀಪ ತಗೊಂಡು ಬೆಳಗ್ತಾ ಇದ್ದಾರೆ ನಮ್ಮ ವೈಫು. ದೀಪ ಹಚ್ತಾ ಇದ್ದಾರೆ. ನಾನು ಕೂಡ ದೀಪ ಹಚ್ಚಿದೆ. ಶ್ರೀಧರ ದೀಪ ಹಚ್ತಾ ಇದ್ದಾನೆ. ಅವ್ರದ್ದು ವಿಡಿಯೋ ಕ್ಲಿಪ್ ತಗೊಂಡು, ಅದು ಟೆಡಿದೊಂದು ಫೋಟೋ ಇತ್ತು ನಮ್ಮ ವೈಫ್ಗೆ ತುಂಬ ಇಷ್ಟ. ಫುಲ್ ಗ್ರೂಪ್ ಫೋಟೋ ಒಂದು ತಗೊಂಡು ಅಲ್ಲಿ ದೇವಸ್ಥಾನದ ಹತ್ರ ಕಾರ್ತಿಕ್ ಸೋಮವಾರ ಎಲ್ಲ ನೆಲದಾಗ ಹಚ್ತಾ ಇದ್ರು. ಅದ್ರದ್ದು ಕೂಡ ವಿಡಿಯೋ ಕ್ಲಿಪ್ ತಗೊಂಡೆ ಸ್ವಲ್ಪ. ನೋಡಿ ಯಾವ ಥರ ನೆಲದಾಗೆಲ್ಲ ರಂಗೋಲಿ ಬರ್ದೆಲ್ಲ ಕೂಡ ಹಚ್ಚಿದ್ದಾರೆ. ತಿರ್ಗಿ ಅಲ್ಲಿ ಗೋಪುರ ಹತ್ರ ಹೋದ್ವಲ್ಲ, ಅವಾಗ ಒಂದು ಫೋಟೋ ತಗೋಬೇಕು ಅನ್ನಿಸ್ತು. ನಾವೆಲ್ಲರೂ ಕೂಡ ತಗೊಂಡ್ರೆ ಫೋಟೋ.